ಎಲ್ಲ DC, AC, ತಹಸೀಲ್ದಾರ್ ಇವರ ಬಾಲಂಗೊಚ್ಚಿಗಳೇನೇನಿದಾರಲ್ಲ, ಮೈನ್ಸ್ ಆಫೀಸರ್ಸ್, ಮತ್ತೆ ಕಾನೂನು ಬಾಹಿರವಾಗಿ ಈ ರೀತಿಯಾದಂತಹ ಟಿಪ್ಪರ್ಗಳನ್ನ ಬಳಸಿ, ಇಡಾಚಿಗಳನ್ನ ಬಳಸಿ ಎಲ್ಲ ವಾಹನಗಳು ಸೀಸ್ ಮಾಡಿಸಿ ನೋಡೋಣ. ಎತ್ತರದ ನಮ್ಮ ಮಠದ ಕಟ್ಟಡ ನಿಮಗೆ ಕಾಣುತ್ತೆ, ಆಳವಾದ ಗುಣಿ ಕಾಣೋದಿಲ್ವಾ ನಿಮಗೆ ಮಿನಿಸ್ಟರ್? ಬರೀ ಹೇಳಿಕೆ ಕೊಡೋದಕ್ಕೆ ಮಾತ್ರ ನೀವು ಮಂತ್ರಿಗಳಾಗಿದ್ದೀರಾ ಅಥವಾ ಕಾನೂನು ಚಲಾಯಿಸುವುದಕ್ಕಾಗಿದ್ದೀರಾ ಅನ್ನುವಂಥದ್ದು ಸ್ಪಷ್ಟೀಕರಣ ಪಡಿ. ಮತ್ತು ನೀವೆಲ್ಲ ಕೇಳಬೇಕ್ರಿ, ಇನ್ಚಾರ್ಜ್ ಮಿನಿಸ್ಟರ್ಗೆ ಪ್ರಶ್ನೆ ಹಾಕಬೇಕು. ಯಾಕೆ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಿ ಅಂತ ಕೇಳಲ್ಲ. ಒಬ್ಬ ಪತ್ರಕರ್ತ ದುರ್ಬಲನಾದ್ರೆ ಆಡಳಿತ ಸಂಪೂರ್ಣ ದುರ್ಬಲ ಆಗುತ್ತೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ತಪ್ಪು ಮಾಡಿದರೆ ಅವರನ್ನ ಎಚ್ಚರಿಸುವಂತ ಕೆಲಸ ಮಾಡುವಂಥದ್ದು ಪತ್ರಿಕಾ ರಂಗ. ನಮಗ್ ಕ್ವಶನ್ ಮಾಡಿದ ಹಾಗೆ, ಇನ್ನಿತರ ಜನರಿಗೆ ಕ್ವಶನ್ ಮಾಡಿದ ಹಾಗೆ ಉಸ್ತುವಾರಿ ಮಿನಿಸ್ಟರ್ ಏನಿದಾರಲ್ಲ, ಇನ್ಚಾರ್ಜ್ ಮಿನಿಸ್ಟರ್, ಅವ್ರು ಬೆವರಿಸ್ಬೇಕು ನೀವು. ಈಗಂತೂ ಅವ್ರು ಪತ್ರಿಕಾಗೋಷ್ಠಿ ಕರೆಯೋದೇ ಬಿಟ್ಟಿದ್ದಾರೆ. ನೀವಾಗೆ ಹೋದ್ರೆ ನಾನು ಕರೆದೇ ಇಲ್ಲಲ್ಲ ಅಂತಾರಂತೆ. ಏನ್ರಿ ಇದು ಕಲಬುರಗಿ ವ್ಯವಸ್ಥೆ? ಬೇರೆ ಜಮೀನಿನಲ್ಲಿ ಮರಳು ಸಾಗಿಸಿದಾರೆ ಅಂತ ಹೇಳಿ ದೂರು ಕೊಟ್ರೆ, ಇಲ್ಲಿಯ ಉಪನಿರ್ದೇಶಕ ಇವರು ಹೋಗಿ ಇಲ್ಲಿಲ್ಲ ಅಲ್ಲಿ